ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಪರೀಕ್ಷೆ 4 ತರಗತಿ 3 ವಿಷಯ ಕನ್ನಡ 15 ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇವತ್ತು. ಫಸ್ಟ್ ಮೇನ್ ಕ್ವೆಶ್ಚನ್ಗೆ ಹೋಗೋಣ. ಕೆಳಗೆ ಕೊಟ್ಟಿರುವ ಪದಗಳಿಗೆ ಅರ್ಥ ಬರೆಯಿರಿ. ಇದು 3 ಅಂಕಗಳ ಪ್ರಶ್ನೆ. ಫಸ್ಟಿಗೆ ಹುದ್ದೆ. ಈ ಪದದ ಅರ್ಥವನ್ನು ಮಗು ಬರೀಬೇಕಾಗುತ್ತೆ. ಹುದ್ದೆ ಅಂದಾಗ ಅದರ ಅರ್ಥ ನೌಕರಿ ಅಥವಾ ಅಧಿಕಾರ. ಎರಡನೇದು ಯಶಸ್ಸು. ಯಶಸ್ಸು ಅಂದಾಗ ಅದರ ಅರ್ಥ ಕೀರ್ತಿ ಅಥವಾ ಸಾಧನೆ. ಮೂರನೇ ಪದಕ್ಕೆ ಹೋಗೋಣ. ತೃಪ್ತಿ. ತೃಪ್ತಿ ಅಂದಾಗ ಅದರ ಅರ್ಥ ಸಮಾಧಾನ ಅಥವಾ ಸಂತುಷ್ಟಿ. ಈ ರೀತಿಯಾಗಿ 3 ಪದಗಳಿಗೆ ಮಗು ಅರ್ಥವನ್ನು ಬರೀಬೇಕಾಗುತ್ತೆ. ಇದು 3 ಅಂಕಗಳ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ನೋಡೋದಾದರೆ, ಚಿತ್ರ ನೋಡಿ ವಿವರಿಸಿ ಶೀರ್ಷಿಕೆ ಕೊಡಿ. ಇದು ನಮ್ಮ ಪೇಜ್ ನಂಬರ್ 113ರಲ್ಲಿದೆ. ಇದಕ್ಕೆ 2 ಅಂಕವನ್ನು ಕೊಟ್ಟಿದ್ದೀನಿ. ಬನ್ನಿ ನೋಡೋಣ. ಈ ಚಟುವಟಿಕೆ 113ರಲ್ಲಿ ಕಾಣ್ಬೋದು. ಮಗು ಈ ಚಿತ್ರವನ್ನು ನೋಡಿ ಸನ್ನಿವೇಶವನ್ನು ಊಹಿಸಿ ಈ ಚಿತ್ರಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟು ಅದರ ಬಗ್ಗೆ ಮಗು ಮಾತಾಡಬೇಕಾಗ್ತದೆ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆ ಅಂತಿದೆ. ಇದಕ್ಕೆ ನಾನು 4 ಅಂಕವನ್ನು ಕೊಟ್ಟಿದ್ದೀನಿ. ಒಂದು ಕಡೆ ನಾವು ಕಾಣ್ಬೋದು ಪುತ್ರಿ, ಮಡದಿ, ಮರಣ, ಜನನ ಅಂತ ಇದೆ. ಇದಕ್ಕೆ ಸರಿ ಹೊಂದುವ ಪದವನ್ನು ಆರಿಸಿ ಮಗು ಹೊಂದಿಸಬೇಕಾಗ್ತದೆ. ಪುತ್ರಿ ಅಂದಾಗ ಮಗಳು, ಮಡದಿ ಅಂದಾಗ ಅದು ಹೆಂಡತಿ, ಮರಣ ಅಂದಾಗ ಸಾವು, ಜನನ ಅಂದಾಗ ಹುಟ್ಟು ಆಗುತ್ತೆ. ಈ ರೀತಿಯಾಗಿ ನಾವು 4 ಅಂಕಗಳ ಪ್ರಶ್ನೆಯನ್ನು ಇಲ್ಲಿ ಕಾಣ್ಬೋದು. ಇದು 2 ಅಂಕಗಳ ಪ್ರಶ್ನೆ. ಮಾದರಿಯಂತೆ ಬಿಡಿಸಿ ಬರೆ ಅಂತ ಇದೆ. ಮಾದರಿಯಲ್ಲಿ ಕಾಣ್ಬೋದು ಮನೆಯಲ್ಲಿ ಈ ಪದವನ್ನು ಬಿಡಿಸಿ ಬರೀಬೇಕಾಗ್ತದೆ. ಮನೆ ಪ್ಲಸ್ ಅಲ್ಲಿ. ಇದೇ ರೀತಿಯಾಗಿ ಕೆಳಗಡೆ ತರಗತಿಯಲ್ಲಿ, ನದಿಯಲ್ಲಿ. ಇದನ್ನು ಬಿಡಿಸಿ ಬರೀಬೇಕಾಗುತ್ತೆ ಮಗು. ಇದಕ್ಕೆ ನಾನು 2 ಅಂಕಗಳನ್ನು ಕೊಟ್ಟಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗೆ ನೀಡಿರುವ ಪದಗಳ ಬಳಸಿ ವಾಕ್ಯ ರಚನೆ ಮಾಡುವಂತಿದೆ. ಇದು 2 ಅಂಕಗಳ ಪ್ರಶ್ನೆ. ಇಲ್ಲಿ ಕಾಣ್ಬೋದು ಪಳ ಪಳ, ಠಣ್ ಠಣ್. ಈ ರೀತಿಯಾಗಿ 2 ಪದಗಳನ್ನು ಬಳಸ್ಕೊಂಡು ಮಗು ವಾಕ್ಯವನ್ನು ರಚಿಸಬೇಕಾಗ್ತದೆ 2 ಅಂಕಕ್ಕೆ. ಮುಂದಿನ ಪ್ರಶ್ನೆ ಮಾದರಿಯಂತೆ ಬರೆ. 2 ಅಂಕಗಳ ಪ್ರಶ್ನೆ ಇದು. ಮಾದರಿ ಕಾಣ್ಬೋದು ನುಡಿ ಪ್ಲಸ್ 1 ನುಡಿಯೊಂದು. ಅದೇ ರೀತಿಯಾಗಿ ಕತೆ ಪ್ಲಸ್ 1 ಕತೆಯೊಂದು, ಮನೆ ಪ್ಲಸ್ 1 ಮನೆಯೊಂದು. ಈ ರೀತಿಯಾಗಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ. ಹೀಗಾಗಿ 15 ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ.